ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ಹೋರಾಟ ಪ್ರತಿಭಟನೆಗಳು ನಡೀತಾ ಇದ್ದು, ಪರಸ್ಪರ ಧಿಕ್ಕಾರ ಘೋಷಣೆಗಳೊಂದಿಗೆ ಪರಿಸ್ಥಿತಿ ಕೈಮೀರುವ ಹಂತ ತಲುಪಿದ್ದು, ಪೊಲೀಸರು ಹಾಗೂ ಅಧಿಕಾರಿಗಳು ತಾತ್ಕಾಲಿಕವಾಗಿ ತಿಳಿಗೊಳಿಸಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಟ್ಟೆಪಾಳಿ ಎಂಬಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಕಸ ವಿಲೇವಾರಿ ಕೇಂದ್ರ ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಕಳೆದ 10 ದಿನಗಳಿಂದ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದ್ದು, ಇದೀಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ಥಳೀಯರನ್ನು ಒಗ್ಗೂಡಿಸಿ ಉದ್ದೇಶಿತ ಜಾಗದಲ್ಲೇ ಘಟಕ ನಿರ್ಮಾಣ ಮಾಡಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ 2 ಪ್ರತಿಭಟನೆಗಳು ಉದ್ರಿಕ್ತವಾಗಿ ಆಕ್ರೋಶ ವ್ಯಕ್ತಪಡಿಸಿ ಪರಸ್ಪರ ಧಿಕ್ಕಾರ ಘೋಷಣೆಗಳನ್ನು ಕೂಗಲಾಯಿತು. ಕಾಂಗ್ರೆಸ್ ನೇತೃತ್ವದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಪರವಹಿಸಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಬಿಎಸ್ಪಿ ನೇತೃತ್ವದ ಪ್ರತಿಭಟನೆಗೆ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಕಾವೇರಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಕಂಡುಕೊಳ್ಳಲಾಗದ ಜನಪ್ರತಿನಿಧಿಗಳು ಅಸಹಾಯಕತೆಯಿಂದ ತೋರಿದ್ರು. ಇದೀಗ ಸೂಕ್ತ ಜಾಗ ಕಂಡುಕೊಂಡು ಶಾಶ್ವತ ಪರಿಹಾರಕ್ಕೆ ಮುಂದಾಗಿರುವ ಶಾಸಕ ಎಸ್ ಪೊನ್ನಣ್ಣ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವುದು ನಾಚಿಕೆಗೇಡಿನ ವಿಷಯ. ಮಾಜಿ ಶಾಸಕರು, ಸಂಸದರು ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಬಿಎಸ್ಪಿ ನೇತೃತ್ವದ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಅವರ ಅವಧಿಯಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿರುವ ಪರಿಣಾಮವೇ ಹೆಚ್ಚು ಸಮಸ್ಯೆಯಾಗಿ ಕಾಡ್ತಾ ಇದೆ. ನೂತನವಾಗಿ ಜನರಿಂದ ಆಯ್ಕೆಗೊಂಡ ಶಾಸಕ ಪೊನ್ನಣ್ಣ ಅವರು ರಾಜಕೀಯ ರಹಿತವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಸಿದ್ದಾಪುರ ಮತ್ತು ಮಾಲ್ದಾರೆ ಪಂಚಾಯಿತಿಗೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಅಭ್ಯರ್ಥಿಗೆ ಅಡ್ಡಿಪಡಿಸ್ತಾ ಇರುವುದು ಸರಿಯಲ್ಲವೆಂದರು. ವಲಯ ಕಾಂಗ್ರೆಸ್ ಅಧ್ಯಕ್ಷ ಸಜಿ ಥೋಮಸ್ ಮಾತನಾಡಿ, ಸಿದ್ದಾಪುರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಶ್ವತವಾದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಇಲ್ಲದೆ ಹಲವು ವರ್ಷಗಳಿಂದಲೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಸ್ಥಳೀಯ ಸಂಸ್ಥೆಯೊಂದು ಸಿದ್ದಾಪುರ ಮಾಲ್ದಾರೆ ಪಂಚಾಯಿತಿಗೆ ಜಾಗ ಖರೀದಿ ಮಾಡಿ ಉದಾರವಾಗಿ ನೀಡಿದ್ದು, ಆ ಜಾಗದಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭವಾಗ್ತಾ ಇದ್ದು, ಇದರಿಂದ ಸಾರ್ವಜನಿಕರಿಗೆ ಪ್ರಯೋಜನವಾಗಲಿದೆ. ಬಿಜೆಪಿ ಹಾಗೂ ಬಿಎಸ್ಪಿ ಜನರನ್ನ ದಾರಿ ತಪ್ಪಿಸುವ ಮೂಲಕ ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವುದು ಸರಿಯಲ್ಲ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಶಾಶ್ವತವಾದ ಘಟಕ ನಿರ್ಮಾಣವಾಗಲೇಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಭೇಟಿ ನೀಡಿ 2 ಪ್ರತಿಭಟನಾಕಾರರ ಮನವಿಗಳನ್ನು ಆಲಿಸಿ ನಂತರ ಮಾತನಾಡಿ, ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆ ಹಿನ್ನೆಲೆ ಕಾಂಗ್ರೆಸ್ ಪ್ರತಿಭಟನೆಯಿಂದ ಹಿಂತೆಗೆದುಕೊಂಡರೆ ಬಿಎಸ್ಪಿ ಪ್ರತಿಭಟನಾಕಾರರು ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯಿಂದ ಮುಂದುವರೆಸಿದರು. ಕಾಂಗ್ರೆಸ್ ನೇತೃತ್ವದ ಪ್ರತಿಭಟನೆಯಲ್ಲಿ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಗಣೇಶ್, ಕಾವೇರಿ, ತಾಲೂಕ್ ಪಂಚಾಯತ್ನ ಸದಸ್ಯರಾದ ಜಾನ್ಸನ್, ಚಿನ್ನಮ್ಮ, ಗಣೇಶ್, ಎಂ ವಿಜಯ್, ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಂ ಕಾಳಪ್ಪ, ಪ್ರತೀಶಾ, ಸಜಿ ಥೋಮಸ್, ಮಾಲ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಗೋಪಾಲ್, ಉಪಾಧ್ಯಕ್ಷ ಪಳನಿ ಸ್ವಾಮಿ, ಮಾಜಿ ಅಧ್ಯಕ್ಷ ವಿಕೆ ಬಶೀರ್ ಸೇರಿದಂತೆ ಮಾಲ್ದಾರೆ ಮತ್ತು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು, ಪಕ್ಷದ ಮುಖಂಡರು, ಸ್ಥಳೀಯರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಬಿ ಅನಂತಶಂಕರ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅಪ್ಪಣ್ಣ, ಡಿವೈಎಸ್ಪಿ ಸೂರಜ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜು, ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ, ಅಪರಾಧ ಪತ್ತೆ ದಳದ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಸೇರಿದಂತೆ ಪೊಲೀಸ್ ತುಕಡಿಯನ್ನ ನಿಯೋಜಿಸಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಮಾಲ್ದಾರೆ ಸ್ವಚ್ಛ ಗ್ರಾಮಕ್ಕಾಗಿ ಬೇಕೇ ಬೇಕು. ಸ್ವಚ್ಛ ಗ್ರಾಮಕ್ಕಾಗಿ ವೈಜ್ಞಾನಿಕ ಪಂಚಾಯತಿ ಮೆಂಬರ್ಗಳಿಗೆ ಬೈಯಬೇಕು. ಯಾಕೆ ಬೈಬೇಕು? ಅವ್ರ ಕಷ್ಟ ಬಂದು ಗೆದ್ದು ನಿಂತಿದ್ದಾರೆ. ಪಂಚಾಯತಿ ಮೆಂಬರ್ಗಳಿಗೆ
ಧಿಕ್ಕಾರ ಕಲಿದು ಪಾಪ ಪಂಚಾಯತ್ ಪೀಠ ಏನ್ ಮಾಡ್ತಾರೆ, ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಪಕ್ಷಕ್ಕೆ ಧಿಕ್ಕಾರ ಕಲಿದು ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ. ವಿಲೇವಾರಿ ಮಾಡ್ತೀವಿ ಅಂತಾರೆ, ಅದಕ್ಕೂ ನೀವು ಬಿಡೋದಿಲ್ಲ. ಯಾರನ್ನೋ ತಂದು ಕೊಡಿಸಿ ಪ್ರತಿಭಟನೆ ಮಾಡ್ತೀರಾ. ಯಾರೋ ಬಂದು ಮೊನ್ನೆ ಒಬ್ಬರಲ್ಲಿ ಹೇಳಿ ಹೋದ್ರು, ಅಲ್ಲಿ ಕಸ ವಿಲೇವಾರಿ ಘಟಕ ಮಾಡಬಾರ್ದು, ತಡೀರಿ. ಸರಿಯಪ್ಪ ತಡೀತೀವಿ, ನೀವು ಬೇರೆ ಜಾಗ ಕೊಡಿ. ನಿಮ್ಮ ಹತ್ರ ಜಾಗ ಇದೆಯಲ್ಲ, ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ನೀವು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಲ್ಲ, ನೀವು ಜಾಗ ಕೊಡಿ. ನೀವೊಂದು ಇದೊಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡಿ. ಆ ಪರಿಹಾರ ಏನು ಅಂತ ನಿಮ್ಗೆ ತಿಳಿಸಿ. ಅದು ಈ ದೇಶದ ದಲಿತರ ಮೇಲೆ, ದಮನಿತರ ಮೇಲೆ ಆಗ್ತಿರುವಂತಹ ಶೋಷಣೆಗಳು ನೂರಾರಿದ್ದಾವೆ. ಅದ್ರ ಬಗ್ಗೆ ಇವರೆಲ್ಲೂ ಕೂಡ ಮಾತಾಡಿದ್ದು ನಾನು ಎಲ್ಲೂ ಕೇಳಿಸ್ಕೊಳ್ಳೇ ಇಲ್ಲ. ಈಗ ಒಂದ್ 2-3 ಕಡೆ ಇವ್ರು ಕಾಣಿಸ್ಕೊಳ್ತಿದ್ದಾರೆ. ಇದು ಯಾರ ಪ್ರೇರಣೆಯಿಂದ ಇವ್ ರೀತಿ ಮಾಡ್ತಾ ಇದ್ದಾರೆ, ಯಾರು ಇವ್ರನ್ನ ಕಳಿಸ್ಕೊಟ್ಟಿರೋರು, ಇವ್ರ ಉದ್ದೇಶ ಏನು? ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಇವರು ಈ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯನ್ನ ಇವ್ರು ಹೇಗೂ ತಡ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಏನಾದ್ರೂ ಒಂದ್ ಮಾಡ್ಬೇಕು. ಅದು ಎಂತ ಅವಮಾನ ಅಂತ ಹೇಳಿದ್ರೆ, ಜಾಗ ಸಿಕ್ಕಿದಾಗ ಎಲ್ಲ ತರ ತಗೊಂಡು ಆಗ್ತಾ ಇದ್ರು, ಈಗ ಆಗಲಿಲ್ಲ. ಇವತ್ತು ನೀವು ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂತ ಎಲ್ಲ ರಸ್ತೆಗಳಲ್ಲಿ ಹೋದರೂ ಕೂಡ ನೀವೇ ಹೇಳ್ತೀರಿ, ಅಯ್ಯೋ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತೇಳಿ. ಅದೇ ನೀವು ಹೇಳ್ತೀರಿ ಇವತ್ತು ಅಲ್ಲಿ ಕಸ ವಿಲೇವಾರಿ ಮಾಡೋದು ಬೇಡ ಅಂತೇಳಿ. ನಾವು ಯಾವ ವಿರುದ್ಧವೂ ಕೂಡ ಹೋರಾಟ ಮಾಡ್ತಾ ಇಲ್ಲ. ಈ ಒಂದು ರಾಜಕೀಯ ಮುಂದೆ ಬಂದು ಪಂಚಾಯತಿ ಅಧಿಕಾರ, ಪಾಪ ನಮ್ಮ ಅಧ್ಯಕ್ಷರು ಎಲ್ಲಿದ್ದಾರೆ ಪಾಪ ನೋಡೋದು ಬೇಜಾರಾಗುತ್ತೆ ಅವರಿಗೆ. ಯಾರಿಲ್ಲಿ ಎಜುಕೇಟೆಡ್? 1920 ಯಾರು ಓದಿದ್ದಾರೆ ಇಲ್ಲಿ? ಯಾರು ಓದಿದ್ದಾರೆ? ಓದಕ್ಕೆ ಅವತ್ತು ಸ್ವಲ್ಪ ದುಡ್ಡಿರೋರು ಮಾತ್ರ ಓದ್ತಾ ಇದ್ರು. ಅವರು ಅಧ್ಯಕ್ಷರಾಗಿದ್ದಾರೆ, ಅಲ್ಲಿ ಕೂತು ಹೇಳ್ತಾರೆ ಅನ್ಎಜುಕೇಟೆಡ್, ಗೊತ್ತಿಲ್ಲ ಅವರಿಗೆ ಹಂಗೆ ಹಿಂಗೆ ಅಂತ. ಅವರು ಪ್ರಥಮ ಪ್ರಜೆ, ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ. ಅವ್ರನ್ನ ಮಾತಾಡಿದ್ರು ನಾವು ಬಿಡಲ್ಲ, ನಾವು ಮುಂದೆ ನಿಲ್ತೀವಿ. ಏನ್ ತಿಳ್ಕೊಂಡಿದ್ದಾರೆ? ಉಲ್ಲಂಘನೆ ಮಾಡಿರುವಂತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾನೂನು ಉಲ್ಲಂಘನೆ ಮಾಡಿಕೊಂಡು ಕಸ ವಿಲೇವಾರಿ ಮಾಡುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಯಾರಿಗಾಗಿ ಹೋರಾಟ? ಯಾರಿಗಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಅವಶ್ಯಕತೆ ಇಲ್ಲ ಅವ್ರಿಗೆ ಸರ್. ಒಳ್ಳೆ ತರಲಿಕ್ಕೆ ಅರ್ಥ ಮಾಡ್ಬೇಕು ಸರ್. ನಮ್ಮ ಅಧ್ಯಕ್ಷರದ್ದು ರೂಮಲ್ಲಿ ಮಾಡ್ತಾ ಇರೋದು ದಾರಿ ನಾವು ನಮ್ಮ ಈಗ 1 ವರ್ಷದಿಂದ ಪಂಚಾಯತ್ ಪರವಾಗಿಲ್ಲ ಸರ್, ಜಾಗ ಸಿಕ್ಕಿದ್ರೆ ಸಾಕು.